ಡಾಕ್ಟರ್ ಚಿನ್ನಪ್ಪ ವೈ ಚಿಕ್ಕ ಹಾಗಡೆರವರು ಇಂದು 68ಕ್ಕೂ ಹೆಚ್ಚು ಜನರಿಗೆ ಉಚಿತ ಕನ್ನಡಕಗಳನ್ನು ವಿತರಿಸಿದರು. ರಾಷ್ಟ್ರೀಯ ಯುವ ಪ್ರಶಸ್ತಿ ವಿಜೇತ ಡಾಕ್ಟರ್ ಚಿನ್ನಪ್ಪ ವೈ ಚಿಕ್ಕ ಹಾಗಡೆರವರ ಜನ್ಮದಿನದ ಅಂಗವಾಗಿ ನಡೆದ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಕಣ್ಣಿನ ತಪಾಸಣೆ ಶಿಬಿರದಲ್ಲಿ ಭಾಗವಹಿಸಿ ಚಿಕಿತ್ಸೆ ಪಡೆದು ಅಗತ್ಯ ಇರುವವರಿಗೆ ಇಂದು ಕನ್ನಡಕಗಳನ್ನು ವಿತರಿಸಲಾಯಿತು. ಇನ್ನು ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಕಣ್ಣಿನ ತಪಾಸಣೆ ಶಿಬಿರದಲ್ಲಿ 450ಕ್ಕೂ ಹೆಚ್ಚು ಜನ ಈ ತಪಾಸಣೆಯಲ್ಲಿ ಒಳಪಟ್ಟಿದ್ದರು. ಅದರಲ್ಲಿ 38 ಜನಕ್ಕೆ ಶಸ್ತ್ರಚಿಕಿತ್ಸೆ ಹಾಗೂ ಅಗತ್ಯವಿರುವ ಸುಮಾರು 68 ಜನರಿಗೆ ಇಂದು ಉಚಿತವಾಗಿ ಕನ್ನಡಕಗಳನ್ನು ಗಣ್ಯರ ಜೊತೆಗೂಡಿ ಡಾಕ್ಟರ್ ಚಿನ್ನಪ್ಪ ವೈ ಚಿಕ್ಕ ಹಾಗಡೆಯವರು ವಿತರಿಸಿದರು. ಇನ್ನು ಈ ಕನ್ನಡಕ ವಿತರಣೆ ಕಾರ್ಯಕ್ರಮದಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆ ಶಿವಣ್ಣ, ಹಿರಿಯ ಪತ್ರಕರ್ತರಾದ ವಿಜಯ್ ಕುಮಾರ್, ರಾಜ್ಯ ಪ್ರಶಸ್ತಿ ಪುರಸ್ಕೃತ ಚಂದಾಪುರ ಮಹೇಶ್, ನಿಸರ್ಗ ಸೇವಾ ಟ್ರಸ್ಟ್ನ ಅಧ್ಯಕ್ಷ ನಿಸರ್ಗ ದೇವರಾಜ್ ನಾಯಕ್, ಲಯನ್ ಕ್ಲಬ್ ರಾಗಿನಾಡು ಆನೇಕಲ್ ಸಂಸ್ಥೆಯ ಶ್ಯಾಮರಾಜ್ ಮತ್ತು ಸದಸ್ಯರು, ಸ್ನೇಹ ಜ್ಯೋತಿ ಫೌಂಡೇಶನ್ ಚರ್ಚ್ನ ಮುರಳಿ ಗೋಪಿ ಭಾಗವಹಿಸಿದ್ದರು. ಒಂದು ಸಂಸ್ಥೆಗಳು ಕೆಲವು ಸಂಸ್ಥೆಗಳ ಹೆಸರಿರ್ತವೆ. ಆದರೆ ಇವ್ರ ಸಂಸ್ಥೆ ಚಿನ್ನಪ್ಪರ ಒಂದು ಇವ್ರಿಬ್ರಿಗೂ ಕೂಡ ಅಂತಿ ಕೆಲಸಕ್ಕಾಗೇನೆ ನೋಡಿ ಮೂರು ಜನಕ್ಕೂ ರಾಷ್ಟ್ರ ಪ್ರಶಸ್ತಿ ಬಂದಿದೆ ಅಲ್ವಾ? ಚಿನ್ನಪ್ಪರ, ನಾಗವೇಣಿ ಮೇಡಮು, ಮಹೇಶು, ಚಿನ್ನಪ್ಪ ಇವ್ರು ಅಷ್ಟು ಕೆಲಸ ಮಾಡ್ಕೊಂಡು ರಾಜ್ಯ ಪ್ರಶಸ್ತಿ, ನಿಮಗೂ ರಾಷ್ಟ್ರ ಪ್ರಶಸ್ತಿ ಬಂದಿದೆ. ನಿಮಗೂ ರಾಷ್ಟ್ರ ಪ್ರಶಸ್ತಿ ಬರ್ಬೇಕೀಗ. ಇಷ್ಟು ಹುಡ್ಕೊ ಬಂದಿರಂತ ಕೆಲಸ ಮಾಡ್ತಾ ಇದ್ದಾರೆ. ನಿಜಕ್ಕೂ ಎಲ್ಲ ಮಹಿಳೆಯರೇ ಹೆಚ್ಚಾಗಿದ್ದೀರಿ. ಮಹಿಳೆಯರು ಬೇರೆ ಮನೆ ಕೆಲಸ ಮನೆಯವ್ರನ್ನೆಲ್ಲ ನೋಡ್ಕೊತೀರಿ, ನಿಮ್ಮ ಆರೋಗ್ಯ ನೋಡ್ಕೊಳ್ಳಲ್ಲ. ಏನೋ ಮನೆಯಲ್ಲಿ ಚೆನ್ನಾಗಿ ಸಾಕು ಅನ್ಕೊಂಡಿರ್ತೀರಿ. ಎಲ್ಲರೂ ಕೂಡ ಆರೋಗ್ಯದ ಕಡೆ ಅರಿವು ಮೂಡಿಸಂತ ಮತ್ತು ಕನ್ನಡಕಗಳು ಕಣ್ಣು ಸರಿಯಾಗಿ ಕಷ್ಟಪಟ್ಟು ಓದ್ತಾ ಇರ್ತೀರಿ, ಓದೋದಾಗ್ಲಿ ಮಾಡೋದಾಗ್ಲಿ ಅದು ಗೊತ್ತಾಗಲ್ಲ ನಿಮಗೆ. ಈ ಕಣ್ಣು ಆಪ್ರೇಷನ್ ಮಾಡೋಷ್ಟಲ್ಲ, ಓದ್ಬೇಕಾದ್ರೆ ಹಿಂಗೆ ದೂರ ಇಟ್ಕೊಳ್ಳೋದತ್ರ ಅಥವಾ ನೋಡ್ಬೇಕಾದ್ರೆ ಅವೆಲ್ಲ ಒದ್ದಾಡ್ಕೊಂಡಿದ್ರಿ. ಈಗೀಗ ಇದು ಕೊಟ್ಟ ಮೇಲೆ ಏನಾಗುತ್ತೆ ಅಂತಂದ್ರೆ ಇನ್ನು ಸುಲಭ ಆಗುತ್ತೆ, ಖುಷಿಯಾಗಿ ಇದು ಮಾಡತ್ತದು. ತಲೆನೋವು ಅಂತ ಬರ್ತಾ ಇರ್ತದೆ ಸ್ವಲ್ಪ ಕೆಲವು, ನಾನು ಕೇಳಿದ್ದೆ. ಆಗ ಅಷ್ಟು ಬರಲ್ಲ, ಏನೋ ಒಳ್ಳೆಯದು. ಇಂಥ ಒಂದೊಂದು ಊರಲ್ಲಿ ಒಂದೊಂದು ಕಾರ್ಯಕ್ರಮಗಳು ಮಾಡೋದ್ರಿಂದ ಇದು ಏನಾದರೂ ಹೆಸರು ಹುಟ್ಟಿದಬ್ಬ ಅನ್ನೋದು ಯಾರೋ ಖುಷಿಯಾಗೋಗಿ ಏನೋ ಒಂದು ಇದು ಮಾಡ್ಕೊಂಡು ಪಾರ್ಟಿ ಮಾಡೋಂಥದ್ದಲ್ಲ, ಇಂಥ ಸೇವೆ ಮೂಲ ಮಾಡ್ಕೊಳ್ಳೋಂಥ ಕೆಲಸ ಮಾಡ್ತಾ ಇದ್ದಾರಲ್ಲ, ನಿಜಕ್ಕೂ ಇಂಥ ಕೆಲಸ ಆಗಬೇಕು. ಎಲ್ಲರೂ ಅವ್ರವ್ರ ಹುಟ್ಟಿದಬ್ಬ ದಿನ ಅಂತ ಒಂದು ದಿನ ಗುರಿ ಇಟ್ಕೊಂಡು ಸಣ್ಣಗೆ ಒಂದು 50 ರೂಪಾಯಿ 100 ರೂಪಾಯಿ ಖರ್ಚು ಮಾಡಿ ಅದೊಂದು ಖುಷಿ. ಅದ್ರ ಬದಲು ಹೋಗಿ ಮೋಜು ಮಸ್ತಿ ಇಂಥದ್ದು ಖರ್ಚು ಮಾಡದೆ ಇಂಥ ಸೇವೆಗಳನ್ನು ಮಾಡ್ತಕ್ಕಂಥ ಜನರು ಹೆಚ್ಚಾಗಬೇಕು. ಅವ್ರವ್ರ ಊರಲ್ಲಿ ಇರ್ತದೆ. ಸರ್ವಿಸ್ ಮಾಡೋಕ್ಕೇನು ದೊಡ್ಡದೇನಿಲ್ಲ. ಇವರೆಲ್ಲ ಇದು ಕಟ್ಟಿದ್ರಂತೆ ಲಂಕೆಗೆ, ಯಾರು ವಾನರ ಸೇನೆ ತಾನೇ ಇದು ಕಟ್ಟಿದ್ರು. ಏನದು ಸೇತುವೆ, ದೊಡ್ಡ ಬಂಡೆಗಳು ಎತ್ಕೊಂಡು ಹೋಗ್ತಾ ಇದ್ರು. ಈ ಒಂದು ಇದಿತ್ತಂತೆ, ಅಳಿಲು ಸೇವೆ ಮಳಲ ಭಕ್ತಿ ಅಂತ. ಅಳಿಲು ನೋಡಿದ್ದೀರಾ? ಅಳಿಲು ಆಮೇಲೆ ಈಗ ಒಂದು ಮಾರ್ಕ್ ಇರ್ತದೆ ಅಳಿಲು, ಅದು ಹಿಂಗೆ ಮುಳುಗೋದಂತೆ ಮರಳನ್ನ ಎತ್ಕೊಂಡು ಹೊರಟು ಒಂದ್ಸಲ ಅದು ಕುತ್ಕೊಳ್ಳೋದು, ಒಂದು ಮರಳೇ ಬಿಡೋದು. ಏನೋ ಆ ಸಮುದ್ರಕ್ಕೆ ಹೋಗಿ ಮರಳು ಸಾರ್ತದ ಸೇತುವೆ ಕಟ್ಟೋದಕ್ಕೆ. ಆದರೆ ಇದು ಮಳಲ ಸೇವೆ ಅಳಿಲ ಭಕ್ತಿ ಅಂತ. ಅದು ನೆನಪು ಇವಾಗ ಕೂಡ ಅದ್ರ ಮೇಲೆ ರಾಮ, ಅದು ಕಾರಣ ಏನಿಲ್ಲ, ಅದು ನಡೀತೋ ಬಿಡ್ತೋ ಬೇರೆ ವಿಚಾರ. ಆದರೆ ಉದಾಹರಣೆ, ನಾವೇನು ಸಣ್ಣ ಕೆಲಸ ಮಾಡಿದ್ರು ಕೂಡ ಅದು ಸಮಾಜಕ್ಕೆ ಉಪಯೋಗ ಆಗ್ತದೆ. ಆ ಸೇತುವೆ ಕಟ್ಟಕ್ಕೆ ಅದ್ರದ್ದು ಒಂದು ಸೇವೆ. ಏನು ಇವರೆಲ್ಲ ಬಂಡೆ ಇದು ಎತ್ಕೊಳ್ಳೋದು, ಒಂದು ಮರಳು ಒಂದೇ ಒಂದಿಷ್ಟು ಎತ್ಕೊಳ್ಳೋದು ಅಲ್ಲಿ ಹಿಂಗೆ ಬರೋದಂತೆ. ಅರ್ಥ ಆಯ್ತಾ?
ಹಾಗೆ ಒಂದು ಸೇವೆಯನ್ನು ಮಾಡೋದಕ್ಕೆ ಬೇಕಾದಷ್ಟು ಅವಕಾಶಗಳಿದ್ದಾವೆ. ಈ ಸೇವೆಯನ್ನು ಮಾಡ್ತಕ್ಕಂಥ ಇವ್ರ ತಂಡಕ್ಕೆ ಇನ್ನಷ್ಟು ಶಕ್ತಿ ಕೊಡಿ. ಶಕ್ತಿ ಇದೆ, ಇನ್ನಷ್ಟು ಶಕ್ತಿ ಬರ್ತಾ ಇರಬೇಕು. ಏನಕ್ಕೆ ಇವ್ರಿಗೆ ಶಕ್ತಿ ಕೊಟ್ಟರೆ ಏನಾಗುತ್ತೆ ಅಂದರೆ ಸಮಾಜಕ್ಕೆ ಉಪಯುಕ್ತ ಆಗುತ್ತೆ ಅನ್ನೋ ಉದ್ದೇಶದಿಂದ ಒಳ್ಳೇದಾಗಲಿ. ಇವರು ಗೋಪಿನ ವ್ಯವಸ್ಥಾಪಕರು, ನಾನು ನೋಡೋದು ಖುಷಿ ಆಯ್ತು. ಇಷ್ಟು ದೊಡ್ಡ ಜಾಗ ಏನಾನ ಇದಕ್ಕಿಂತ ಒಳ್ಳೆ ಕಾರ್ಯಗಳು ಬಳಸ್ಬೋದು. ತಾಲೂಕಿನಲ್ಲಿ ಚಿನ್ಮಯ ಸೇವಾ ಸಂಸ್ಥೆಯ ಮುಖಾಂತರ ಉಚಿತವಾದಂಥ ಶಸ್ತ್ರಚಿಕಿತ್ಸೆ ಮತ್ತು ಕನ್ನಡಕಗಳನ್ನು ನೀಡತಕ್ಕಂಥ ಕಾರ್ಯಕ್ರಮ ಚಿನ್ನಪ್ಪ ಅವರ ನೇತೃತ್ವದಲ್ಲಿ ನಡೆದಿದೆ. ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳು ನಡೆಸೋದ್ರ ಮೂಲಕ ಜನರಲ್ಲಿ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಇದೊಂದು ಅತ್ಯುತ್ತಮ ಕಾರ್ಯಕ್ರಮ. ಇದಕ್ಕಾಗಿ ಶ್ರಮಿಸಿದ ಚಿನ್ಮಯ ಸೇವಾ ಸಂಸ್ಥೆಯ ಚಿನ್ನಪ್ಪ ಚಿಕ್ಕಾಗಡೆ, ಮಹೇಶ್ ಮತ್ತು ರಾಗಿನಾಡು ಲಯನ್ಸ್ ಕ್ಲಬ್ನ ಶಾಮರಾಜ್ ಅವರು, ದೇವರಾಜ್ ನಾಯಕ್ ಅವರು, ಇವರ ತಂಡ ಎಲ್ಲ ಉತ್ತಮವಾದ ಕೆಲಸ ಮಾಡ್ತದೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಸಮಾಜ ಸೇವಕರಾದಂಥ ಚಿನ್ನಪ್ಪ ಚಿಕ್ಕಡೆ ಅವರ ಹುಟ್ಟುಹಬ್ಬದ ಅಂಗವಾಗಿ ಈ ತಿಂಗಳಲ್ಲಿ ನಡೆದಂತಹ ಆರೋಗ್ಯ ತಪಾಸಣೆ ಮತ್ತು ಕಣ್ಣಿನ ತಪಾಸಣೆ ಸಂದರ್ಭದಲ್ಲಿ ಇವತ್ತು ಕನ್ನಡಕ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಗಳು ಸಮಾಜ ಸೇವೆ ಮುಖಾಂತರ ನಿರಂತರವಾಗಿ ನಡೀಲಿ. ಜೊತೆಗೆ ಇಂತಹ ಆರೋಗ್ಯ ಕಾರ್ಯಕ್ರಮಗಳನ್ನು ಮಾಡಿದಾಗ ಬಹುಶಃ ಆಸ್ಪತ್ರೆಗಳಿಗೆ ಮತ್ತು ದುಬಾರಿ ವೆಚ್ಚದ ಒಂದು ಚಿಕಿತ್ಸೆಗಳಿಗೆ ಹೋಗೋ ಬದಲು ಇಂಥ ಒಂದು ಆರೋಗ್ಯ ತಪಾಸಣಾ ಸ್ಥಳಗಳಿಗೆ ಬಂದಾಗ ಖಂಡಿತ ಬಡವರಿಗೆ ಬಹಳ ಅನುಕೂಲ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಿ. ಮತ್ತು ನನ್ನ ಬೆಂಗಳೂರು ಪತ್ರಿಕೆಯ ಸಂಪಾದಕರಾಗಿರ್ತಕ್ಕಂಥ ಡಾಕ್ಟರ್ ಚಿನ್ನಪ್ಪ ಚಿಕ್ಕಾಗಡೆ ಅವರ ಹುಟ್ಟಿದ ಅಂಗವಾಗಿ ಒಂದು ಚಿಕ್ಕಾಗಡೆ ಒಂದು ಸ್ನೇಹ ಜ್ಯೋತಿ ಫೌಂಡೇಶನ್ ಅಲ್ಲಿ ಕಳೆದ ವಾರ ಒಂದು ಉಚಿತ ಕಣ್ಣಿನ ತಪಾಸಣಾ ಶಿಬಿರನ ಹಮ್ಮಿಕೊಂಡಿದ್ವಿ. ಇದರಲ್ಲಿ ಸುಮಾರು ಒಂದು 450ಕ್ಕೂ ಹೆಚ್ಚು ಮಂದಿ ತಪಾಸಣೆಗೆ ಒಳಪಟ್ಟಿದ್ರು. 38 ಜನ ಆಪರೇಷನ್ಗೆ ಮಾಡಿಸ್ಕೊಂಡಿದ್ದಾರೆ. ಅದಾದ ನಂತರ 68 ಜನಕ್ಕೆ ಒಂದು ದೂರದೃಷ್ಟಿ ಸಮೀಪ ದೃಷ್ಟಿ ಇರ್ತಕ್ಕಂಥವ್ರಿಗೆ ಒಂದು ಕನ್ನಡಕ ವಿತರಿಸುವ ಕಾರ್ಯಕ್ರಮ ಇತ್ತು. ಅದನ್ನ ಈ ದಿವಸ ಈ ಒಂದು
ಸ್ನೇಹಜ್ಯೋತಿ ಫೌಂಡೇಶನ್ ಚರ್ಚಿನಲ್ಲಿ ಆಯೋಜಿಸಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪ್ರಜಾವಾಣಿಯ ಹಿರಿಯ ವರದಿಗಾರರಾಗಿರ್ತಕ್ಕಂಥ ಶಿವಣ್ಣ ಅವರು, ಚಂದಾಪುರದ CR ವಿಜಯಕುಮಾರ್ ಅವರು, ನಮ್ಮ ಸಂಸ್ಥೆಯ ಚಿನ್ಮಯ ಸೇವಾ ಸಂಸ್ಥೆಯ ಚಿನ್ನಪ್ಪ ಚಿಕ್ಕಾಗಡೆ ಅವರು, ರಾಗಿನಾಡು ಲಯನ್ಸ್ ಕ್ಲಬ್ನ ಶ್ಯಾಮರಾಜ್ ಅವರು, ನಿಸರ್ಗ ದೃಷ್ಟಿಧಾಮದ ಡಾಕ್ಟರ್ ದೇವರಾಜ್ ನಾಯಕ್ ಅವರು, ಇವರೆಲ್ಲ ಭಾಗವಹಿಸಿ ಒಂದು ಯಾರ್ಯಾರಿಗೆ ಅವಶ್ಯಕತೆ ಇದೆ ಅಂತವ್ರಿಗೆ ಕನ್ನಡಕನ ವಿತರಣೆ ಮಾಡಿದ್ರು. ಕಳೆದ 7/7/2024 ಚಿಕ್ಕಾಗಡೆ ಗೇಟ್ನಲ್ಲಿರ್ತಕ್ಕಂಥ ಸ್ನೇಹಜ್ಯೋತಿ ಫೌಂಡೇಶನ್ನು, ಚಿನ್ಮಯ ಸೇವಾ ಸಂಸ್ಥೆ, ನಿಸರ್ಗ ಫೌಂಡೇಶನ್ನು, ರಾಗಿನಾಡು ಹೀಗೆ ಎಲ್ಲ ಸಂಸ್ಥೆಗಳ ಸಹಯೋಗದಲ್ಲಿ ಉಚಿತವಾಗಿ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು. ಜೊತೆಗೆ ಕಣ್ಣಿನ ತಪಾಸಣಾ ಶಿಬಿರವನ್ನು ಕೂಡ ಮತ್ತು ಶಸ್ತ್ರಚಿಕಿತ್ಸೆಯನ್ನು ಕೂಡ ಈ ಒಂದು ಶಿಬಿರದಲ್ಲಿ ಆಯೋಜನೆ ಮಾಡಲಾಗಿತ್ತು. ಈ ದಿನ ಅಂದು ವೈದ್ಯರು ತಿಳಿಸಿದ ಅವರಿಗೆ ಇವತ್ತು ಉಚಿತವಾಗಿ ಕನ್ನಡಕಗಳನ್ನು ವಿತರಣಾ ಕಾರ್ಯಕ್ರಮವನ್ನು ಮಾಡಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು, ಪ್ರಜಾವಾಣಿ ವರದಿಗಾರರಾದಂಥ ಶಿವಣ್ಣ ಸರ್ ಅವರು ಹಾಗೂ ನನ್ನೆಲ್ಲ ಮಾರ್ಗದರ್ಶಕರು, ಹಿರಿಯ ಪತ್ರಕರ್ತರು ಆದಂಥ ಚಂದಾಪುರ ವಿಜಯಕುಮಾರ್ ಸರ್ ಅವರು, ನಮ್ಮ ಚಿನ್ಮಯ ಸೇವಾ ಸಂಸ್ಥೆಯ ಎಲ್ಲ ಕಾರ್ಯಕ್ರಮಗಳ ನಿಯೋಜಕರು, ರಾಜ್ಯ ಯುವ ಪ್ರಶಸ್ತಿ ವಿಜೇತರು, ಕಾರ್ಯದರ್ಶಿಗಳಾದಂಥ K ಮಹೇಶ್ ಅವರು, ಮತ್ತು ನಿಸರ್ಗ ಸೇವಾಧಾಮನ ದೇವರಾಜ್ ನಾಯ್ಕ ಅವರು, ರಾಗಿನಾಡಿನ ಯೋಗರಾಜ್ ಅವರು, ಮತ್ತು ಎಲ್ಲ ಅವರ ತಂಡ ಇವತ್ತು ಇಲ್ಲಿ ಬಂದಂಥ ಎಲ್ಲ ಕನ್ನಡಕಗಳನ್ನು ಇವತ್ತು ವಿತರಣೆ ಮಾಡಿದ್ದಾರೆ. ಎಲ್ರಿಗೂ ಕೂಡ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಇವತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಇಂಥ ಸಂಘ ಸಂಸ್ಥೆಗಳು ಮುಖಾಂತರ ಇಂಥ ಆರೋಗ್ಯವನ್ನು ಕಾಪಾಡ್ತಕ್ಕಂಥ ಕೆಲಸಗಳನ್ನು ಪ್ರತಿ ಸಂಘ ಸಂಸ್ಥೆಗಳು ಮಾಡಬೇಕು ಅಂತೇಳಿ ಮನವಿಯನ್ನು ಮಾಡ್ಕೊಳ್ತೇನೆ. ವಿಶೇಷವಾಗಿ ನಿಸರ್ಗ ಸೇವಾ ಸಂಸ್ಥೆ ಮತ್ತು ರಾಗಿನಾಡವರು ನಿರಂತರವಾಗಿ ತಾಲೂಕಿನಲ್ಲಿ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಚಿನ್ಮಯ ಸೇವಾ ಸಂಸ್ಥೆ ವತಿಯಿಂದ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತೀನಿ.